ನಮಸ್ಕಾರ. ನೀವು ನೋಡ್ತಿರುವುದು ಕೆಎಂ ನ್ಯೂಸ್ ಡಿಜಿಟಲ್. ನಾನು ನಿಮ್ಮ ಅಂಕರ. ಇಂದು ನಡೆದ ಪ್ರಮುಖ ಸುದ್ದಿಗಳನ್ನ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಬೆಂಗಳೂರಿನಿಂದ ವಿಶೇಷ ವರದಿ. ಬೆಂಗಳೂರಿನ ಲಾಲ್ ಬಹದ್ದೂರ ಶಾಸ್ತ್ರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಒನ್ ಡೇ ಮಲ್ಟಿ ಡಿಸಿಪ್ಲಿನರಿ ನ್ಯಾಷನಲ್ ಕಾನ್ಫರೆನ್ಸ್ ಯಶಸ್ವಿಯಾಗಿ ನಡೆಯಿತು. ಈ ಸಂಪೂರ್ಣ ಕಾರ್ಯಕ್ರಮದ ಅಧ್ಯಕ್ಷತೆ ಡಾಕ್ಟರ್ ಮೊಹಮ್ಮದ್ ಮಂಜೂರು ನೌಮಾನ್ ಪ್ರಾಚಾರ್ಯರು ಇವರಿಂದ ನೆರವೇರಿಸಲಾಯಿತು. Global Competitiveness and Sustainable Development Challenges and Prospects 2025 ಎಂಬ ಥೀಮ್ನಲ್ಲಿ ಈ ಸಮಾವೇಶ ನೆರವೇರಿತು. ಉದ್ಘಾಟನಾ ಕಾರ್ಯಕ್ರಮದ ವ್ಯವಸ್ಥೆಯನ್ನು ಪ್ರಾಚಾರ್ಯರಾದ ಡಾಕ್ಟರ್ ಮೊಹಮ್ಮದ್ ಮಂಜೂರ್ ನೌಮಾನ್ ಅವರು ಸ್ವತಃ ಮೇಲ್ವಿಚಾರಿಸಿದರು. ಮುಖ್ಯ ಅತಿಥಿ ಡಾಕ್ಟರ್ ರಾಮಕೃಷ್ಣ ರೆಡ್ಡಿ ಕೆ ಅವರು ಅಧಿಕೃತ ಸಭೆಯ ಕಾರಣದಿಂದ ಭಾಗವಹಿಸಲು ಸಾಧ್ಯವಾಗಲಿಲ್ಲ. ಕೀನೋಟ್ ಅಡ್ರೆಸ್ ಅನ್ನು ಡಾಕ್ಟರ್ ಎಸ್ ಮುರಳೀಧರ್ ಅವರು ನೀಡಿದರು. ವಿಶೇಷ ಅತಿಥಿಯಾಗಿ ಡಾಕ್ಟರ್ ವಿಕ್ರಮ್ ಕೆ ಅವರು ಭಾಗವಹಿಸಿದರು. ಪ್ರೊಫೆಸರ್ ಜಗದಾಂಬಾ ಆರ್, ಡಾಕ್ಟರ್ ಶಿವಕುಮಾರ್ ಬಿಎಸ್, ಡಾಕ್ಟರ್ ಸೋಮಪ್ಪ ಬಡಿಗೇರ್, ಡಾಕ್ಟರ್ ತಿಮ್ಮೇಗೌಡ ಅವರು ಇತರೆ ಅತಿಥಿಗಳಾಗಿ ಭಾಗವಹಿಸಿದರು. ಎರಡೂ ತಾಂತ್ರಿಕ ಅಧಿವೇಶನಗಳಿಗೂ ಪ್ರಾಚಾರ್ಯರಾದ ಡಾಕ್ಟರ್ ಮೊಹಮ್ಮದ್ ಮಂಜೂರ್ ನೌಮಾನ್ ಅವರು ಸೂಚನೆ ಹಾಗೂ ಬೆಂಬಲ ನೀಡಿದರು. ಮಧ್ಯದಲ್ಲಿ ಚಹಾ ಮತ್ತು ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಸಮಾಪನ ಕಾರ್ಯಕ್ರಮದಲ್ಲೂ ಪ್ರಾಚಾರ್ಯರಾದ ಡಾಕ್ಟರ್ ಮೊಹಮ್ಮದ್ ಮಂಜೂರ್ ನೌಮಾನ್ ಅವರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಸಮಾರೋಪಗೊಳಿಸಿದರು. ಈ ಕಾರ್ಯಕ್ರಮವು ಶೈಕ್ಷಣಿಕ ಮತ್ತು ಸಂಶೋಧನಾ ಚಿಂತನೆಗೆ ವೇದಿಕೆಯಾಗಿದ್ದು ಯಶಸ್ವಿಯಾಗಿ ಸಮಾಪ್ತಿಯಾಯಿತು. ಇನ್ನಷ್ಟು ವರ್ತಮಾನಗಳಿಗಾಗಿ ಕೆಎಂ ನ್ಯೂಸ್ ಡಿಜಿಟಲ್ ಜೊತೆಯಲ್ಲಿರಿ. With these words of Shakespeare, I call upon Dr. Ravi Kiran Inar, Associate Professor from Department of Commerce, DFDC, plays it on for a song. Thank you, Satya sir and Lokesh sir and Principal sir for honoring Dr. Shivkumar sir, convener of this national conference. Dr. Professor Muralidhar sir, Dean, Department of Commerce, Bangalore North University. Today's leading person, resource person, chief guest of our college. On my personal invitation and Sajjad Pasha sir invitation, he has come to our college today, and we are astonished that he is in our college with me and sharing this stage. And program is seminar convener Dr. Shivkumar sir, Chief Librarian and Staff Secretary Dr. Timmegowda sir, IKSC Coordinator Professor Jagdamba Madam, and Physical Education Director and NSS Program Officer Dr. Somappa Badigere sir, and my we have seen Chief Minister Krishna, but that Krishna is not that, HM Krishna. And he is HM. HM, we have seen in school days. He is very important and in fact, top level personality. Today is there with us. And my dear
teaching staff, non-teaching staff, and his faculties, my dear colleagues, other dignitaries, delegates from other colleges. See, it is a memorable, remarkable, historic day for our college that we are conducting a important event, that is a seminar, that too national seminar. And we thought that we will receive only 35 papers initially, but we have seen that only one added to 35 ಗೆ ಬರೀ ಒಂದು ಆಡ್ ಆಗಿದೆ. ಒಂದು ಆಡ್ ಆದರೆ ಎಷ್ಟಾಗಬೇಕು? 35 ಪ್ಲಸ್ 1 36 ಆಗಬೇಕು. ಇದು 135 ಆಗುತ್ತೆ ನೋಡಿ. ಯಾವ ಥರ ಆಗುತ್ತೆ? ಆ ಅಡಿಷನ್ ಮಾಡೋದ್ರಲ್ಲಿ ಇದೆ. ಅದು 35 ಮುಂಚೆ ಅಡಿಷನ್ ಆಗಿದೆ, 35 ಆದ್ಮೇಲೆ ಇಲ್ಲ. ಅದು ಆದ್ಮೇಲೆ ಕೂಡ ಇದ್ರೆ 351 ಆಗಬಹುದು. ಆದ್ರೆ ಪ್ಲಸ್ ಮಧ್ಯದಲ್ಲಿ ಬಂದ್ಬಿಟ್ರೆ ಅದು ಕಥೆನೇ ಬೇರೆ. ಅದು ಪ್ಲಸ್ 35 ಮುಂಚೆ ಆಗಲಿ, 35 ನಂತರ ಆಗಲಿ. ಆದ್ರೆ ಇದು ವಿತೌಟ್ ಪ್ಲಸ್ ಬರೀ 135 ಆಡ್ ಆಗಿದೆ, 1 ಆಗಿದೆ. ಅದಕ್ಕೆ ಅದು ಮುಂಚೆ 135. ಇದಕ್ಕೆ ಕಾರಣ ಸೋಮಪ್ಪ ಸರ್, ಶಿವಕುಮಾರ್ ಸರ್, ಜಗದಪ್ಪ ಮೇಡಮ್, ಎಲ್ಲ ನಮ್ಮ ಸ್ಟಾಫ್, ಸಜ್ಜಾದ್ ಸರ್, ಸೂರಪ್ಪ ಸರ್, ಇವನ್ ನಾನ್ ಟೀಚಿಂಗ್ ಸ್ಟಾಫ್. ಹಾಗಾಗಿ ನಾವು ನೋಡ್ತಾ ಇದ್ದೀವಿ, ಇದು ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಗ್ಲೋಬಲ್ ಕಾಂಪಿಟೇಟಿವ್ನೆಸ್, ತುಂಬಾ ಕಾಂಪಿಟೇಟಿವ್ನೆಸ್ ಆಗಿ ನಾವು ಇರಬೇಕಾಗುತ್ತೆ. ಕಾಂಪಿಟೇಟಿವ್ನೆಸ್ ಯಾವ ಥರ ಇರ್ತದೆ, ಒಂದು ಉದಾಹರಣೆ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೋಡಿ, ಮೈಕಲ್ ಜಾರ್ಡನ್ ಅವರು ಬಾಸ್ಕೆಟ್ಬಾಲ್ ಪ್ಲೇಯರ್, ವರ್ಲ್ಡ್ ಫೇಮಸ್ ಪ್ಲೇಯರ್. ಅವ್ರ ತಂದೆ ಇನಿಷಿಯಲಿ ಅವ್ರಿಗೆ ಒಂದು ಟೀ ಶರ್ಟ್ ಹಳೇದು ತಗೊಂಡು ಬಂದು $1 ಇದು ಮಾರಿ $2 ಅಂತ. ಅದು ಹೋಗಿ ಮಾಡ್ತಾರೆ ರೈಲ್ವೆ ಸ್ಟೇಷನ್ಸ್ ನಲ್ಲಿ, ಬಸ್ ಸ್ಟಾಂಡ್ ನಲ್ಲಿ, ಬೇರೆ ಬೇರೆ ಕಡೆ ಹೋಗಿ ಅವ್ರು ಮಾಡ್ತಾರೆ. ಆದ್ರೆ ಯಾರು ತಗೊಳ್ತಾ ಇಲ್ಲ. ಆಫ್ಟರ್ 6 hours effort, one person came forward to purchase the T-shirt with $2. That is very different and difficult task to him, and he succeeded in that task. He has taken the $2 and presented the $2 to his father. ಅವ್ರ ತಂದೆ ತುಂಬಾ ಚೆನ್ನಾಗಿ ಮಾಡಿದ್ದೀಯ, ಇನ್ನ ಮುಂದೆ ಬರಬೇಕು, ಈಗ ಇಷ್ಟು ಕಷ್ಟ ಆಗಿತ್ತು, ನಾನು $2ಗೆ ಮಾರಿ ಬಂದಿದ್ದೀನಿ, ಇನ್ನ ಮುಂದೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಜಸ್ಟ್ he was 13 years old. ಆಗ ನೋಡಿ, ಇನ್ನೊಂದು ಟಿ ಶರ್ಟ್ ಕೊಡ್ತೀನಿ, ಆ ಟಿ ಶರ್ಟ್ ನೀನು $20ಗೆ ಸೇಲ್ ಮಾಡಬೇಕಾಗಿತ್ತು. ಎಷ್ಟು? 20. ಈಗ $2ಗೆ ತುಂಬಾ ಕಷ್ಟದಿಂದ ಸೇಲ್ ಆಗಿತ್ತು. ಈಗ $20ಗೆ ಎಲ್ಲಿ ಆಗುತ್ತೆ? ಅವನು ಏನ್ ಮಾಡ್ತಾನೆ? ಐಡಿಯಾ ತಗೊಳ್ತಾನೆ. ದಟ್ ಈಸ್ ಕಾಂಪಿಟೇಟಿವ್ನೆಸ್. ಏನ್ ಐಡಿಯಾ ಅಂದ್ರೆ, ಅದಕ್ಕೆ ಒಂದು ಫೇಮಸ್ ಕಾರ್ಟೂನ್ ಆ ಕಾಲದ್ದು ತಗೊಂಡು ಅವ್ರ ಕಾರ್ಟೂನ್ದು ಪ್ರಿಂಟ್ ಮಾಡಿರ್ತಾರೆ ಟಿ ಶರ್ಟ್ ಮೇಲೆ. ಹೈಫೈ ಸ್ಕೂಲ್ಸ್ ಇರ್ತಾರೆ, ತುಂಬಾ ಕಾಸ್ಟ್ಲಿ ಸ್ಕೂಲ್ಸ್, ಪಾಶ್ ಏರಿಯಾದಲ್ಲಿ ಇರೋ ಶ್ರೀಮಂತ ಮಕ್ಕಳು ಅಲ್ಲಿ ಓದ್ತಾರೆ. ಅಲ್ಲಿ ಹೋಗಿ ಅಲ್ಲಿ ಟಿ ಶರ್ಟ್ ವಿತ್ ಇನ್ ನೋ ಟೈಮ್ ಒಂದು ಹುಡುಗ ಬರ್ತಾನೆ, ತಂದೆಗೆ ಹೇಳ್ತಾರೆ, ಸರ್ ನನಗೆ ಇದು ಇಷ್ಟ, ಇದು ನನಗೆ ಬೇಕು ಅಂತ. ವಿತ್ ಇನ್ ನೋ ಟೈಮ್ ದಟ್ ವಾಸ್ ಸೋಲ್ಡ್ ಫಾರ್ $20. $20 ತಗೊಂಡು ಹೋಗಿ ತಂದೆ ಕೊಟ್ಟು ಸಂತೋಷವಾಗಿರ್ತಾನೆ. ಆದ್ರೆ ಕೂಡ ಟಾಸ್ಕ್ ಇನ್ನ ಮುಗ್ದಿಲ್ಲ. ಕಾಂಪಿಟೇಟಿವ್ನೆಸ್ ಅದು ಏನು? ಇದೇ ನೀನು $250ಗೆ ಮಾರಬೇಕು. ಹಳೆ ಟಿ ಶರ್ಟ್ $1 ಇಂದ $2, 2 ಇಂದ 20, ಈಗ $250 ಯಾವ ತರ ಮಾರೋದು? ಥಿಂಕ್ ಮಾಡಿದೆ. ಕಾಂಪಿಟೇಟಿವ್ನೆಸ್ ಥಿಂಕ್ ಮಾಡಿ ಆ ಊರಿನಲ್ಲಿ, ಅವ್ರ ಊರಿನಲ್ಲಿ ಒಂದು ಈವೆಂಟ್ ಇತ್ತು. ಏನು, ಹಾಲಿವುಡ್ ಫೇಮಸ್ ಆಕ್ಟರ್ಸ್ ಬರ್ತಾ ಇದ್ರು. ಆ ಈವೆಂಟ್ ನಲ್ಲಿ ಇವ್ರು ಕೂಡ ಹೋಗ್ತಾರೆ. ಕಷ್ಟ ಬಿತ್ತು ಆಕ್ಟರ್ಸ್ ಹತ್ರ ಹೋಗ್ಬಿಟ್ಟು, ನಿಮ್ದು ಆಟೋಗ್ರಾಫ್ ಟಿ ಶರ್ಟ್ ಮೇಲೆ ಬೇಕು ಅಂತ ಆಟೋಗ್ರಾಫ್ ತಗೊಂಡು, ಈ ಹಾಲಿವುಡ್ ಆಕ್ಟರ್ಸ್ ಆಟೋಗ್ರಾಫ್ ಟಿ ಶರ್ಟ್ $250 ಆಕ್ಷನ್ ಮಾಡ್ತಾನೆ. 250 ಆಕ್ಷನ್ ಅದು ಬಿಟ್ಟು ಇನಿಷಿಯಲ್ ರೇಟ್
250 ಅಲ್ಲ $2,500 ಟಿ ಶರ್ಟ್ ಹೋಯ್ತು. ಆ ತರ ಐಡಿಯಾಸ್ ಇದ್ರೆ ಕಾಂಪಿಟಿವ್ನೆಸ್ ಇರ್ತದೆ. ಚೈನಾದಲ್ಲಿ ನಾವು ನೋಡಿದೀವಿ, ನಮ್ಮ ಫ್ರೆಂಡ್ಸ್ ಮನೆ ಚೈನಾಗೆ ಹೋಗಿ ಬಂದರು. ಅಲ್ಲಿ ಯಾವುದು ಯೂಟ್ಯೂಬ್, ವಾಟ್ಸಪ್, ಫೇಸ್ಬುಕ್ ಮತ್ತೆ ಬೇರೆ ಬೇರೆ ಇದೆ ಅಲ್ಲ, ಇದು ಆ್ಯಪ್ಸೇ ಇಲ್ಲ. ನೀವು ಫೋನ್ ಅಲ್ಲಿ ಹೋದ್ರೆ ನಿಮ್ಮ ಫೋನ್ ಆಪ್ಸ್ ಇದ್ರೆ ವರ್ಕೇ ಆಗೋದಿಲ್ಲ. ಏನೋ ಇವನ್ ನೆಟ್ ಕೂಡ ಆಗೋದಿಲ್ಲ, ಸಿಮ್ ಕೂಡ ನಿಮ್ದು ಕೆಲಸ ಮಾಡೋದಿಲ್ಲ. ಅವ್ರದ್ದು ಏನಿದೆ ಕಾಂಪಿಟಿವ್ನೆಸ್, ನಮ್ದು ಡೇಟಾ ಯಾರು ಕತ್ತಬಾರದು ಅಂತ ಅವರು ಓನ್ ಆಪ್ಸ್ ಮಾಡ್ಕೊಂಡಿದ್ದಾರೆ. ಆ ಆಪ್ ಡೌನ್ಲೋಡ್ ಮಾಡ್ಕೊಂಡ್ರೆ ಅಲ್ಲಿ ನಮ್ಗೆ ಬರೋದು. ಯೂಟ್ಯೂಬ್ ತರ ಬೇರೆ ಆಪ್ ಇದೆ, ವಾಟ್ಸಪ್ ತರ ಬೇರೆ ಆಪ್ ಇದೆ, ಫೇಸ್ಬುಕ್ ತರ ಬೇರೆ ಆಪ್ ಇದೆ. ಇದು ಅಮೆರಿಕನ್, US ಈ ತರ ಸಿಸ್ಟಮ್ ನಮಗೆ ಬೇಕಾಗಿಲ್ಲ ಅಂತ ಅವರು ತನ್ನ ಓನ್ ಸಿಸ್ಟಮೇ ಮಾಡ್ಕೊಂಡಿದ್ದಾರೆ. ಆ ತರ ನಮ್ಗೆ ಕೂಡ ಕಾಂಪಿಟಿವ್ನೆಸ್ ಬೇಕು. ಆದ್ರೆ ಕೂಡ ಸಸ್ಟೈನಬಲ್ ಡೆವಲಪ್ಮೆಂಟ್ ನಾವು ನೋಡ್ಕೊಂಡು ಮುಂದೆ ಬರಬೇಕಾಗಿದೆ. ಅದರಲ್ಲಿ ಕೂಡ ಚೀನಾ ಎಲ್ಲರಿಗೆ ಪ್ಲಾಸ್ಟಿಕ್ ಸಾಮಾನು ತಯಾರು ಮಾಡಿ ಕೊಡ್ತಾರೆ, ಆದ್ರೆ ಅಲ್ಲಿ ಯೂಸ್ ಮಾಡೋದಿಲ್ಲ. ಅವ್ರ ಗಾಜ್ದು ವಾಟರ್ ಬಾಟಲ್ಸ್ ಇರೋದು ಅವ್ರದ್ದು ಏನಿದೆ. ಈಗ ಸಾರಿ ಹೇಳ್ತಾ ಇದ್ರು ನಮ್ಮಲ್ಲಿ ಕ್ಲೀನ್ ಸಿಟಿ ಅಂತ, ಆತರ ಅಲ್ಲಿ ಒಂದಲ್ಲ ತುಂಬಾ ಕ್ಲೀನ್ ಸಿಟೀಸ್ ಇರ್ತಾರೆ. ಜಪಾನ್ ನಲ್ಲಿ ಕೂಡ ನದಿನಲ್ಲಿ ನಾವು ನೋಡ್ತಾ ಇದೀವಿ ಇಷ್ಟು ಏನೇನು ಇರ್ತದೆ ನದಿ ವಾಟರ್. ನಾನು ರೆಫ್ರೆಷರ್ ಕೋರ್ಸ್ಗೆ ಡೆಲ್ಲಿಗೆ ಹೋಗಿದ್ದೆ, ಅಲ್ಲಿ ದೊಡ್ಡ ಚರಂಡಿ ಇತ್ತು. ನಾನು ದೊಡ್ಡ ಚರಂಡಿ ತುಂಬಾ ಚೆನ್ನಾಗಿದೆ ಅಂತ, ಇಷ್ಟು ದೊಡ್ಡ ವಿಶಾಲಾಗಿ ಚರಂಡಿ ಕೂಡ ಇದೆ ಅಂತ, ಇಲ್ಲ ಸರ್ ಇದು ಚರಂಡಿ ಅಲ್ಲ ಯಮುನಾ ನದಿ ಅಂತ ಹೇಳಿದ್ರು. ಯಮುನಾ ನದಿ ಅಂತ ಬ್ಲಾಕ್ ವಾಟರ್, ಅದು ನೋಡಿದ್ರೆ ಚರಂಡಿ ವಾಟರ್ ತರ ಕಾಣಿಸ್ತದೆ. ಆ ತರ ನಾವು ಪಲ್ಯೂಟ್ ಮಾಡಿ ಇಡ್ತೀವಿ. ಅಲ್ಲಿ ಜಪಾನ್ ನಲ್ಲಿ ನದಿಗಳು ಯಾವ ತರ ಆಗುತ್ತೆ ಅಂದ್ರೆ ಏಂಜಲ್ ಕೂಡ ಅಲ್ಲಿ ಮಾಡೋದಿಲ್ಲ. ಮಕ್ಕಳು ದೊಡ್ಡವರಿಗೆ ನಾವು ಟೀಚಿಂಗ್ ಮಾಡಿ ಇದು ಮಾಡಿ ಇದೇನೋ ಆಮೇಲೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಮೇಲೆ ಅವ್ರು ಮಾಡ್ತಾರಂತ. ಚಿಕ್ಕ ಮಕ್ಕಳು ಕೂಡ ಅಲ್ಲಿ ಏನು ಕೂಡ ಗಲೀಜ್ ಮಾಡೋದಿಲ್ಲ. ಇವನ್ ಅಂಡಮಾನ್ ನಲ್ಲಿ ನೀವು ನೋಡಬಹುದು, ₹2 ಪ್ಲಾಸ್ಟಿಕ್ ಬಾಟಲ್ ಮಾಡ್ತಾರೆ, ಅರ್ಧ ಲೀಟರ್ 1 ಲೀಟರ್. ಅದೇ ತರ ಇದು ನಾವು ಸಾಫ್ಟ್ ಡ್ರಿಂಕ್ಸ್ ಅದು ½ ಲೀಟರ್ 1 ಲೀಟರ್ ಮಾಡೋದೇ ಇಲ್ಲ. 2 ಲೀಟರ್ಸ್ ಅಂದ್ರೆ ಯಾರು ತಗೊಳ್ಳೋದೇ ಇಲ್ಲ ಜಾಸ್ತಿ ಜನ. ಫಸ್ಟ್ ಆಫ್ ಆಲ್ ತಗೊಂಡ್ರೆ ಕೂಡ ಮನೆಯಲ್ಲಿ ಯೂಸ್ ಮಾಡ್ತಾರೆ. ಅದಕ್ಕೆ ಸಮುದ್ರದ ಅದು ಏನಿದೆ ತಟ್ಟುಗಳು ತುಂಬಾ ಕ್ಲೀನ್ ವಾಟರ್. ಅದಕ್ಕೆ ಜನ ಹನಿಮೂನ್ಗೆ ಅಲ್ಲಿ ಹೋಗ್ತಾ ಇರ್ತಾರೆ, ತುಂಬಾ ಕ್ಲೀನ್ ವಾಟರ್ ಇದೆ. ಹಾಗಾಗಿ ನಮ್ಮಲ್ಲಿ ಕೂಡ ಈ ಭಾವನೆ ಬರಬೇಕಾಗಿದೆ. ಸಸ್ಟೈನಬಲ್ ಡೆವಲಪ್ಮೆಂಟ್ಗೆ ಈ ತರ ಬಂದ್ರೆ, ಅದೇ ತರ ಸಸ್ಟೈನಬಲ್ ಡೆವಲಪ್ಮೆಂಟ್ ಎನ್ವೈರನ್ಮೆಂಟ್ ನಲ್ಲಿ ಇದ್ದು ನಮ್ಮ ಹೃದಯದಲ್ಲಿ ಕೂಡ ಬರಬೇಕಾಗಿದೆ, ನಮ್ಮ ಮೈಂಡ್ ನಲ್ಲಿ ಕೂಡ ಬರಬೇಕಾಗಿದೆ. ಮೈಂಡ್ಸ್ ನಮ್ದು ಸಸ್ಟೈನಬಲ್ ಇಲ್ಲ ಇದ್ರೆ ಡೆವಲಪ್ಮೆಂಟೇ ಆಗೋದಿಲ್ಲ. ಹಾಗಾಗಿ ನಾವು ಡೆವಲಪ್ ಆಗ್ಬೇಕಾಗಿದ್ರೆ ಮೈಂಡ್ ಕೂಡ ನಮ್ದು ಸಸ್ಟೈನಬಲ್ ಇರಬೇಕಾಗಿದೆ, ಪವಿತ್ರವಾಗಿ ಇರಬೇಕಾಗಿದೆ. ಹಾಗಾಗಿ ನೋಡಿ ಇವತ್ತು ಮುರಳೀಧರ್ ಸರ್ ಎಷ್ಟು ಪವಿತ್ರವಾಗಿ ಮೈಂಡ್ ಇದೆ ಅಂದ್ರೆ ಎಲ್ಲರಿಗೂ ಹೆಲ್ಪ್ ಮಾಡ್ತಾ ಇರ್ತಾರು, ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್, ಕ್ರೀಡ್, ಮತ್ತೆ ಯಾವ ಧರ್ಮ, ಯಾವ ಜಾತಿ, ಯಾವ ಊರು ಅಂತ ಇಲ್ಲ. ನಮ್ಗೆ ಎಲೆಕ್ಷನ್ ಡ್ಯೂಟಿಗೆ ತುಂಬಾ ತಪ್ಸು ಕೊಟ್ಟಿರೋದು ಅವರೇ. 30 ಇಯರ್ ಫ್ರೆಂಡ್ಶಿಪ್ ಅಂದ್ರೆ ನಾವು ಯಾವ ತರ ಅಂದ್ರೆ ತುಂಬಾ ಕ್ಲೋಸ್ ಫ್ರೆಂಡ್ಸ್. ಅಲ್ಲಿಂದ ನಾನು ಕೋಲಾರಿಂದ ಬಂದು ತುಂಬಾ ವರ್ಷ ಆಯ್ತು, 12.5 years ನಾವು ಅಲ್ಲಿ ಇದ್ವಿ ಜೊತೆಗೆ. ಅಲ್ಲಿಂದ ಬಂದ್ರೆ ಕೂಡ ಅದೇ ಪ್ರೀತಿ, ಅದೇ ವಿಶ್ವಾಸ, ಅದೇ ಕನೆಕ್ಟಿವಿಟಿ, ಅದೇ ಕನೆಕ್ಷನ್. ಅದು ಏನಿದೆ ಅದು ಯಾವಾಗ ಆಗುತ್ತೆ ಅಂದ್ರೆ ಮೈಂಡ್ ಹಾರ್ಟ್ ಸಸ್ಟೈನಬಲ್ ಇದೆ. ಅದಕ್ಕೆ ಎಲ್ಲದಲ್ಲಿ ನಾವು ಮುಂದಬೇಕಾಗಿದೆ. ಇದು ಮಂಜುಶ್ರೀ ಮೇಡಮ್ ತುಂಬಾ ಒಳ್ಳೆ ಸ್ಪೀಚ್ ಬರ್ಕೊಟ್ಟಿದ್ರು. JD ಸಾರ್ ಅವ್ರು ತುಂಬಾ ನೆನ್ನೆ ಕೂಡ ಬರ್ತೀನಂತ ಅವ್ರು ಹೇಳಿದ್ರು. ಆದ್ರೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ವಿಧಾನಸೌಧದಲ್ಲಿ ಮಿನಿಸ್ಟರ್ ಕರೆದಿರೋದ್ರಿಂದ ಅವರು ಹೋಗಿದ್ದಾರೆ. ಅವರು ಹೇಳಿದ್ದಾರೆ, ಲೋಕೇಶ್ ಸರ್ ಕೂಡ ಅವರು ಆಫೀಸ್ ನಲ್ಲಿ ವಿಚಾರಿಸಿದ್ವಾಗ ಇಂಪಾರ್ಟೆಂಟ್ ಮೀಟಿಂಗ್ಗೆ ನಾನು ಹೋಗ್ಬಿಟ್ಟಿದ್ದೀನಿ, ಅದಕ್ಕೆ ಆದ ತಕ್ಷಣ ನಾನು ಬರೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬರ್ಬಹುದು, ಅವರು ಜಾಯ್ನ್ ಆಗ್ತಾರೆ. ಹಾಗಾಗಿ ಇದು ನಾನು ಓದ್ಬೋದು ಅಂತ. ಆದ್ರೆ ಕೂಡ ದಿ ಥೀಮ್ ಆಫ್ ಗ್ಲೋಬಲ್ ಕಾಂಪಿಟಿವ್ನೆಸ್ ಅಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಕಾಲ್ಸ್ ಫಾರ್ ಇಷ್ಟು ಓದ್ಬಿಡ್ತೀನಿ ನಾನು. ಗ್ರೀನ್ ಇನ್ವೆಷನ್ ದಟ್ ಮಿನಿಮೈಸ್ ಎಕಾಲಜಿಕಲ್ ಫುಟ್ಪ್ರಿಂಟ್ಸ್
policies and economic models that ensure equity and resilience, research and education that empower future generation to lead wisely, industry, academia, collaboration to produce sustainable solution, a mindset shift from consumption to conservation. These are the important points I want to highlight in this paper and my presidential speech. Actually, ಎಲ್ಲರೂ ಈವನ್ ಗೆಸ್ಟ್ ಫ್ಯಾಕಲ್ಟಿ ಕೂಡ ಇದಕ್ಕೆ ಶ್ರಮ ಪಟ್ಟಿದ್ದಾರೆ. ನಾನ್ ಟೀಚಿಂಗ್ ಕೂಡ ಮ್ಯಾನೇಜರ್ ಮೇಡಮ್ ಆಗಲಿ, ಲೋಕೇಶ್ ಸರ್ ಆಗಲಿ, ಮತ್ತೆ ಅದರ್ ಮತ್ತೆ ನಿಮ್ಮಿಂದ ಕೂಡ ತುಂಬಾ ರೆಸ್ಪಾನ್ಸ್ ಚೆನ್ನಾಗಿ ಬಂದಿದೆ. ಈವನ್ ಹೆಡ್ ಆಫೀಸ್ ನಲ್ಲಿ ಕೆಲಸ ಮಾಡೋರು ಕೂಡ ನಮ್ ಪೇಪರ್ಸ್ ತಗೊಳ್ಳಿ ಸರ್ ಅಂತ ಅವರು ಕಳಿಸಿದ್ದಾರೆ. ಇದಕ್ಕೆಲ್ಲ ಕಾರಣ ಇದು LBS ಫ್ಯಾಮಿಲಿ ಅಂತರ ಇದೀವಿ. ಅದೇ ತರ ರವೀಂದ್ರನಾಥ್ ಸರ್ ಕೂಡ LBS ಹೋದ್ರೆ ಕೂಡ LBS ಅಂತ ಬೇರೆ ಕಾಲೇಜಲ್ಲಿ ಹೇಳ್ಬಿಡ್ತಾರೆ. ಆ ತರ LBS ಇಂಪ್ಯಾಕ್ಟ್ ಇರ್ತದೆ. ಆ ತರ LBS ಒಂದು ರೂಪ ಇದೆ. ಇದೇ ಯಾಕಂದ್ರೆ ಮತ್ತೆ ಇದು ಪೇಪರ್ಸ್ ಎಲ್ಲ ಪ್ರೆಸೆಂಟ್ ಮಾಡೋದಿದೆ, ಹಾಗಾಗಿ ನಾನು ಹೆಚ್ಚು ಮಾತು ಮಾಡಕ್ಕೆ ಇಷ್ಟಪಡೋದಿಲ್ಲ. ಯು ಆರ್ ದೇರ್ ಅಂಡ್ ಮೈಟ್ ಯು ಆರ್ enjoying this program, and after this technical session will start. That program is also very helpful for your to gain the knowledge and to improve your skills. And thank you one and all that giving me opportunity. Basis for the Indian environmental policy making. And Article 21, it is the fundamental right for the people to have clean and pollution-free environment. And also there is a state and central pollution board which administers all these environmental laws. And also it is a regulatory that is a board which has been seen. And you can see that